ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಇಂದು ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಸಿತು. ಟ್ರ್ಯಾಕ್ಟರ್ ಹಾಗೂ ದನಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ನೂಕುನುಗ್ಗಲು ನಡೆದು ಕೆಲಕಾಲ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಇಂದು ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಸಿತ್ತು. ಟ್ರ್ಯಾಕ್ಟರ್ ಹಾಗೂ ದನಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ನೂಕುನುಗ್ಗಲು ನಡೆದು ಕೆಲಕಾಲ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು. ಜಾನುವಾರುಗಳೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿದ ರೈತರು ಜಿಲ್ಲಾಧಿಕಾರಿಗಳ ಕ್ರಮ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋದ ರೈತರನ್ನು ತಡೆಯಲು ಪೊಲೀಸರು ಹಾಗೂ ರೈತರ ನಡುವೆ ನೂಕುನುಗ್ಗಲು ಏರ್ಪಟ್ಟು ಡಿಸಿ ಕಚೇರಿ ಬಳಿ ಹೈ ಡ್ರಾಮಾವೇ ನಡೆದೋಯ್ತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಏರ್ಪಟ್ಟು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಹಾಲು ಉತ್ಪಾದನೆಗೆ ಅಗತ್ಯವಿರುವ ಪಶು ಆಹಾರದ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರು ಉತ್ಪಾದಿಸುವ ಹಾಲಿನ ದರದಲ್ಲಿ 2 ರೂಪಾಯಿ ಕಡಿತ ಮಾಡಿದೆ. ಇದರಿಂದ ರೈತರಿಗೆ ನಷ್ಟ ಉಂಟು ಮಾಡಿದೆ. ಇದನ್ನು ವಿರೋಧಿಸಿ ರೈತರು ಇಂದು ಬೆಳಗ್ಗೆ ಟ್ರ್ಯಾಕ್ಟರ್ಗಳ ಮೂಲಕ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಡಿಸಿ ಕಚೇರಿ ಎದುರು ಹಸುಗಳನ್ನು ಕಟ್ಟಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ರೈತರನ್ನು ದರೋಡೆ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕುತ್ತಲೇ ಮಾತು ಆರಂಭಿಸಿದ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ನೀಡುತ್ತಿರುವ ಬೆಲೆಯೇ ತೀರಾ ಕಡಿಮೆ ಇದೆ. ಹಾಲು ಉತ್ಪಾದನೆಗೆ ರೈತ ಮಾಡುವ ವೆಚ್ಚ ಲೆಕ್ಕ ಹಾಕಿ ಸ್ವಾಮಿನಾಥನ್ ವರದಿಯಂತೆ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 100 ರೂಪಾಯಿ ನೀಡಬೇಕು. ಆದರೆ ರಾಜ್ಯ ಸರ್ಕಾರ ಮಾತ್ರ ಗ್ರಾಹಕರಿಗೆ 2 ರೂಪಾಯಿ ಹೆಚ್ಚಿಸುವ ಜೊತೆಗೆ ರೈತರಿಗೆ 2 ರೂಪಾಯಿ ಕಡಿತ ಮಾಡಿ ರಾಜ್ಯ ಸರ್ಕಾರ ಲೂಟಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಯಾವುದೇ ಜನಪರ ಸರ್ಕಾರ ರೈತರ ಸಮಸ್ಯೆಗಳನ್ನು ಸ್ಥಳಕ್ಕೆ ಬಂದು ಆಲಿಸಬೇಕು. ಸಂಬಂಧಪಟ್ಟವರು ಬಂದು ರೈತರ ಅಹವಾಲು ಸ್ವೀಕರಿಸಬೇಕು. ಅದರ ಬದಲಿಗೆ ಪ್ರಸ್ತುತ ರಾಜ್ಯ ಸರ್ಕಾರ ಬೀದಿಯಲ್ಲಿ ನಿಂತು ಅರ್ಜಿ ಕೊಟ್ಟು ಹೋಗಿ ಎಂದು ಹೇಳುತ್ತಿರುವುದು ವಿಪರ್ಯಾಸ. ಜಿಲ್ಲಾಡಳಿತ ಭವನ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಜನರಿಗೆ ಸೇರಿದ್ದು. ಕೇಳೋದು ನಮ್ಮ ಹಕ್ಕು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸರಿಯಾದ ತಿಳಿವಳಿಕೆ ಹೇಳಿ ಹೋಗಬೇಕಿದೆ ಎಂದು ಟ್ರ್ಯಾಕ್ಟರ್ ಮತ್ತು ಜಾನುವಾರುಗಳೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ನುಗ್ಗಿರುವುದಾಗಿ ಅವರು ಸಮರ್ಥಿಸಿಕೊಂಡರು. ನೋಡ್ರಿ, ಮಾನ ಮರ್ಯಾದೆ ಇರೋ ಸರ್ಕಾರ ಆದರೆ, ನಾಗರಿಕರ ಸರ್ಕಾರ ಆದರೆ, ಜನಪರ ಸರ್ಕಾರ ಆದರೆ ಏನು ರೈತರು ಇಷ್ಟೊಂದು ಜನ ಬಂದಿದ್ರಿ, ಯಾಕೆ ಬಂದ್ರಪ್ಪ ಬರ್ರಿ ಅಂತೇಳಿ ಡಿಸಿ ಸಂಬಂಧಪಟ್ಟವರು ಬಂದು ರೈತರನ್ನ ಕರ್ಕೊಂಡೋಗಿ ಅವರ ಅಹವಾಲುಗಳನ್ನು ಕೇಳಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಒಳಗೆ ಬಿಡಲ್ಲ, ನೀವು ಅಲ್ಲಿ ರಸ್ತೆ ಬದಿಲಿ ನಿಂತು ಏನು ಕೊಟ್ಟೋಗ್ತೀರಾ ಕೊಟ್ಟೋಗ್ರಿ ಅಂದರೆ ಮರ್ಯಾದಸ್ಥರ ಸರ್ಕಾರನ ಇದು? ಜನಪರ ಸರ್ಕಾರನ ಇದು? ಅಲ್ಲ. ಆ ಕಾರಣಕ್ಕೆ ತಿಕ್ಕಾಡಲೇಬೇಕಾಗಿದೆ. ಯಾಕಂದರೆ ನಮ್ಮ ಹಕ್ಕಲ್ವಾ ಇಲ್ಲಿ ಬಂದು ಇದು ಡಿ ಸಿ ಕಚೇರಿ ಯಾರ ಅಪ್ಪನ ಮನೆ ಸೊತ್ತು, ರೈತರು ಸೊತ್ತು, ಜನರು ಸೊತ್ತು. ಇಲ್ಲಿ ಬಂದು ಹೇಳ್ತಕ್ಕಂಥದ್ದು ನಮ್ಮ ರೈಟ್ಸ್. ಅದನ್ನು ಬೇಡ ಅಂದರೆ ಸುಮ್ಮನೆ ಇರೋಕ್ಕಾಗತ್ತೆ? ಸರ್ಕಾರ ರೈತರನ್ನ ದರೋಡೆ ಮಾಡೋಕ್ಕೆ ಹೊರಟಿದ್ದಾರೆ. ನಾವು ರೇಟನ್ನು ಕೇಳ್ತಾ ಇರೋದು, ಈಗಾಗಲೇ ಕೊಡ್ತಾ ಇರೋ ರೇಟ್ ಕೂಡ ರೈತರಿಗೆ ನ್ಯಾಯೋಚಿತ ಅಲ್ಲ. ಉತ್ಪಾದನೆ ಖರ್ಚು ಇತ್ಯಾದಿಗಳನ್ನು ಲೆಕ್ಕ ಹಾಕಿ
ಸ್ವಾಮಿನಾಥನ್ ಅವರು ಹೇಳಿದ ರೀತಿಯಲ್ಲಿ C2+ ಫಾರ್ಮುಲಾವನ್ನು ಇಟ್ಕೊಂಡು ನಿಗದಿ ಮಾಡಿದರೆ ನೀವು ಕನಿಷ್ಠ 100 ರೂಪಾಯಿ ಹಾಲಿಗೆ ಕೊಡಬೇಕಾಗತ್ತೆ. ಏನೋ ಕೊಡ್ತಾ ಇದ್ದೀರಿ, ಅಲ್ಲೊಂಚೂರು ಇಲ್ಲೊಂಚೂರು ಸೇರಿಸಿ ಆಯಿತು, ಏನೋ ಒಂದು ರೇಟ್ ಕೊಟ್ಟಿದ್ದೀರಿ, ಈಗ ಅದರಲ್ಲಿ 2 ರೂಪಾಯಿ ಕಡಿತ ಮಾಡ್ತೀರಿ ಅಂದರೆ ಹೆಂಗೆ? ಇನ್ನು KIADB ಎಂಬುದು ಒಂದು ಬ್ರೋಕರ್ ಏಜೆನ್ಸಿ. ಕಳೆದ 20 ವರ್ಷದಿಂದ ಸರ್ಕಾರ ಪಡೆದ ಲಕ್ಷಾಂತರ ಎಕರೆ ಭೂಮಿ ಏನಾಯಿತು? ಹಾಗೆ ವಶಕ್ಕೆ ಪಡೆದ ಭೂಮಿಯಲ್ಲಿ 25% ಕೈಗಾರಿಕೆಗಳಿಗೆ ಬಳಕೆಯಾಗಿಲ್ಲ. ಬಹುತೇಕ ಎಲ್ಲ ಭೂಮಿ ರಿಯಲ್ ಎಸ್ಟೇಟ್ಗೆ ಪಾಲಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ರೈತರನ್ನು ದರೋಡೆ ಮಾಡಲು ಹೊರಟಿದೆ. ಈಗ ಹಾಲಿಗೆ ನೀಡುತ್ತಿರೋ ಬೆಲೆಯೂ ನ್ಯಾಯೋಚಿತವಲ್ಲ. ಕೊಡುತ್ತಿರೋದರಲ್ಲಿಯೂ 2 ರೂಪಾಯಿ ಕಡಿತ ಮಾಡಿದರೆ ರೈತರ ಪಾಡೇನು ಎಂದು ಪ್ರಶ್ನಿಸಿದರು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಕೂಡಲೇ ತನ್ನ ಧೋರಣೆ ಕೈಬಿಡಬೇಕು. ಈಗ ರೈತರಿಗೆ ಕಡಿತ ಮಾಡಿರುವ 2 ರೂಪಾಯಿ ಬೆಲೆಯ ಆದೇಶ ವಾಪಸ್ ಪಡೆದು ಕೂಡಲೇ ಮೊದಲು ನೀಡುತ್ತಿದ್ದ ಬೆಲೆಯಲ್ಲಿಯೇ ರೈತರಿಂದ ಹಾಲು ಖರೀದಿಸಬೇಕು. ಅಲ್ಲದೆ ಅವೈಜ್ಞಾನಿಕ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದರು. ಈಗ ಭೂ ಸ್ವಾಧೀನ ಅಂತಕ್ಕಂಥದ್ದು ಏನಿದೆ, KIADB ಇದೊಂದು ಬ್ರೋಕರ್ ಏಜೆನ್ಸಿ. ಯಾರ್ಯಾರು ದುಡ್ಡಿರೋರಿಗೆ ಭೂಮಿ ಬೇಕೋ ಅದನ್ನು ವಶಪಡಿಸ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥದ್ದು ಒಂದು ಕೆಲಸ ಮಾಡೋಕ್ಕೂ ಒಂದು ಏಜೆನ್ಸಿ ಇದು. ಇದನ್ನು ರದ್ದು ಮಾಡಿ ಅಂತ ಸರ್ಕಾರಕ್ಕೆ ಹೇಳೋದು. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಭಕ್ತರಹಳ್ಳಿ ಬೈರೇಗೌಡ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.